ಲಂಚ್ ಬಾಕ್ಸ್ ತೆರೆದಿಟ್ಟ ಜೀವನ ಪಾಠ. ಅದೊಂದು ಪ್ರತಿಷ್ಠಿತ ಹೈಟೆಕ್ ಶಾಲೆ. ಮಹಾನಗರಿಯ ಹೃದಯಭಾಗದಲ್ಲಿದ್ದ ಆ ಶಾಲೆ ಬಹಳ ವಿಸ್ತಾರವಾಗಿತ್ತು. ಪೂರ್ವ ಪ್ರಾಥಮಿಕ ಶಾಲೆಯಿಂದ ಮೊದಲ್ಗೊಂಡು ಪದವಿ ಪೂರ್ವ ಶಿಕ್ಷಣದವರೆಗೆ ಕಲಿಯಲು ಅವಕಾಶವಿದ್ದ ಆ ಶಾಲೆ ಸಕಲ ಸೌಲಭ್ಯಗಳಿಂದ ಕೂಡಿತ್ತು. ಹಾಗೆ ದುಬಾರಿಯೂ ಆಗಿತ್ತು. ಹೀಗಾಗಿ ಅಲ್ಲಿ ವಿದ್ಯೆ ಕಲಿಯಲು ಬರುವ ಮಕ್ಕಳೆಲ್ಲ ಶ್ರೀಮಂತರು, ಗಣ್ಯಾತಿಗಣ್ಯರು, ಉದ್ಯಮಿಗಳ ಮನೆಯಿಂದ ಬರುವವರೇ ಆಗಿದ್ದರು. ಒಂದು ದಿನ ಸಂಜೆ ವಿದ್ಯಾರ್ಥಿಗಳು ಮನೆಗೆ ಮರಳಿದ ಬಳಿಕ 5ನೆಯ ತರಗತಿಯ ಶಿಕ್ಷಕಿಯೊಬ್ಬರು ಎಂದಿನಂತೆ ಸ್ಟಾಫ್ ರೂಮಿಗೆ ಹೋಗಿ ತಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿದಾಗ ಅವರಿಗಾಗಿ ಒಂದು ಇಮೇಲ್ ಕಾಯುತ್ತಿತ್ತು. ಮೇಲ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಆ ನಗರದ ಪ್ರಖ್ಯಾತ ಉದ್ಯಮಿಯೊಬ್ಬರ ಪತ್ನಿ ಪತ್ರರೂಪದಲ್ಲಿ ಬರೆದ ಸಂದೇಶವಿತ್ತು. ಏನಿರಬಹುದೆಂಬ ಕುತೂಹಲದಿಂದ ಪತ್ರವನ್ನು ಓದಲು ಪ್ರಾರಂಭಿಸಿದರು. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು: ಮೇಡಂ, ಈ ಪತ್ರ ಬರೆಯಲು ಕಾರಣ, ನಿಮ್ಮ ತರಗತಿಯಲ್ಲಿ ಓದುತ್ತಿರುವ ನನ್ನ ಮಗಳು ಇಂದು ಲಂಚ್ ಬಾಕ್ಸನ್ನು ಶಾಲೆಯಲ್ಲೇ ಬಿಟ್ಟು ಬಂದಿದ್ದಾಳೆ. ಅದನ್ನು ಮರಳಿ ತೆಗೆದುಕೊಂಡು ಬರಲು ಇನ್ನು 10 ನಿಮಿಷದಲ್ಲಿ ಅಲ್ಲಿಗೆ ಬರುತ್ತಾಳೆ. ನೀವು ಅವಳ ತರಗತಿಯ ಶಿಕ್ಷಕಿಯಾಗಿರುವುದರಿಂದ ಇದನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಅವಳಿಗೆ ಹುಡುಕಿ ತರಲು ಹೇಳಿದ್ದೇನೆ. ನಿಮ್ಮ ಕೆಲಸದ ಮಧ್ಯೆ ತೊಂದರೆ ಕೊಡುತ್ತಿರುವುದಕ್ಕೆ ಕ್ಷಮೆಯಿರಲಿ. ಪತ್ರವನ್ನೋದಿ ಅವಾಕ್ಕಾದ ಶಿಕ್ಷಕಿ, ಜನ ಹೀಗೂ ಇರ್ತಾರ? ನೋಡಿದರೆ ಎಂಥ ಶ್ರೀಮಂತರು, ಗಣ್ಯಾತಿಗಣ್ಯರು. ಅಂಥವರು ಆಫ್ಟರ್ ಆಲ್ ಒಂದು ಲಂಚ್ ಬಾಕ್ಸ್ ಹಿಂದೆ ಬಿದ್ದಿದ್ದಾರಲ್ಲ, ಇನ್ನೆಂಥ ಕಂಜೂಸ್ ಜನ ಇರಬೇಕು. ಇಂಥ ಕಂಜೂಸ್ತನದಿಂದಲೇ ಇವರೆಲ್ಲ ಕೋಟ್ಯಧಿಪತಿಗಳಾಗಿರೋದು ಅನ್ನೋದು ಈಗ ಸಾಬೀತಾಯ್ತು ಎಂದುಕೊಂಡು ಮುಂದಿನ ಪ್ಯಾರಾ ಓದಲು ಪ್ರಾರಂಭಿಸಿದರು. ಮೇಡಂ, ಪತ್ರ ಓದಿ ಅಚ್ಚರಿ ಪಡಬೇಡಿ, ತಪ್ಪಾಗಿಯೂ ಭಾವಿಸಬೇಡಿ. ಪತ್ರದ ಉದ್ದೇಶ, ಮಗಳು ಲಂಚ್ ಬಾಕ್ಸ್ ಬಿಟ್ಟು ಬಂದಿದ್ದಾಳೆ. ಒಂದು ವೇಳೆ ಅದು ಸಿಗದಿದ್ದರೆ ಮತ್ತೊಂದು ಡಬ್ಬಿಯನ್ನು ಕೊಂಡುಕೊಳ್ಳಲು ಹಣ ಖರ್ಚು ಮಾಡಬೇಕಾಗಿ ಬರುತ್ತದಲ್ಲ ಎಂಬ ಚಿಂತೆಯೂ ಅಲ್ಲ, ಜಿಪುಣತನವೂ ಅಲ್ಲ. ಹಾಗೆ ನೋಡಿದರೆ ಇದು ನಮಗೆ ಏನೇನೂ ಅಲ್ಲ. ಮನಸ್ಸು ಮಾಡಿದರೆ ಇಂಥ ಲಂಚ್ ಬಾಕ್ಸ್ಗಳನ್ನು ತಯಾರಿಸುವ ಕಾರ್ಖಾನೆಯನ್ನೇ ಕೊಂಡುಕೊಳ್ಳಬಹುದು. ಆದರೆ ವಿಷಯ ಅದಲ್ಲ. ವಸ್ತು ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು. ಪ್ರತಿಯೊಂದಕ್ಕೂ ಅದರದೇ ಆದ ಬೆಲೆ ಇದ್ದೇ ಇರುತ್ತದೆ. ಯಾವುದೂ ಸುಲಭವಾಗಿ ಸುಖಾಸುಮ್ಮನೆ ಸಿಗುವುದಿಲ್ಲ. ಅದಕ್ಕಾಗಿ ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ಆದ್ದರಿಂದ ಯಾವುದೇ ವಸ್ತುವಿನ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳಬಾರದು. ಲಘುವಾಗಿ ಭಾವಿಸಬಾರದು. ವಸ್ತುಗಳನ್ನು ಪಡೆದುಕೊಳ್ಳುವುದು ಎಷ್ಟು ಮುಖ್ಯವೋ ಹಾಗೆಯೇ ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಎಂಬುದನ್ನು ನನ್ನ ಮಗಳಿಗೆ ತಿಳಿಸಿಕೊಡುವುದಾಗಿತ್ತು. ನನ್ನ ಪ್ರಕಾರ ಇದೂ ಕೂಡ ಒಂದು ಜೀವನ ಪಾಠವೇ. ಇಂಥ ಚಿಕ್ಕ ಚಿಕ್ಕ ಸಂಗತಿಗಳಲ್ಲೂ ದೊಡ್ಡ ಮೌಲ್ಯಗಳೇ ಅಡಗಿರುತ್ತವೆ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಅವಕಾಶ ಸಿಕ್ಕಿದಾಗ ಅಂಥ ಮೌಲ್ಯಗಳನ್ನು ದೊಡ್ಡವರು ಹೇಳಿಕೊಟ್ಟರೆ ತಾನೇ ಚಿಕ್ಕವರು ಮುಂದೆ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಗಳಾಗಲು ಸಾಧ್ಯ. ಇಂಥ ಮೌಲ್ಯಗಳನ್ನು ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ನಾವೀಗ ನಮ್ಮ ಮಕ್ಕಳಿಗೂ ಹೇಳಿಕೊಡುತ್ತಿದ್ದೇವೆ. ಧನ್ಯವಾದಗಳು. ಪತ್ರವನ್ನೋದಿ ಮುಗಿಸಿದ ಶಿಕ್ಷಕಿ. ಛೇ, ಪತ್ರವನ್ನು ಪೂರ್ಣ ಓದದೆ ಏನೆಲ್ಲ ಅಪಾರ್ಥ ಕಲ್ಪಿಸಿಕೊಂಡಿದ್ದೆ. ಆದರೆ ಈಗ ತಿಳಿಯಿತು. ಯಾರೂ ಸುಖ ಸುಮ್ಮನೆ ಗ್ರೇಟ್ ವ್ಯಕ್ತಿಗಳಾಗಲು ಸಾಧ್ಯವಿಲ್ಲ. ಅದಕ್ಕೂ ಕಾರಣಗಳಿರುತ್ತವೆ. ಪರಿಶ್ರಮದ ಜೊತೆಗೆ ಜೀವನ ಮೌಲ್ಯಗಳನ್ನು ತಾವು ಅಳವಡಿಸಿಕೊಳ್ಳುವುದಲ್ಲದೆ ಮನೆಯವರಿಗೂ ಹೇಳಿ ಕೊಟ್ಟಿರುತ್ತಾರೆ. ಬದುಕಿನ ಬೆಲೆಯನ್ನು ತಿಳಿಸದ ವಿದ್ಯೆ ವಿದ್ಯೆಯಲ್ಲ. ಜೀವನ ಮೌಲ್ಯಗಳನ್ನು ಅರಿಯದ ಬುದ್ಧಿವಂತಿಕೆಯಿಂದ ಏನೂ ಪ್ರಯೋಜನವಿಲ್ಲ ಎಂಬ ಪಾಠವನ್ನು ಈ ಪತ್ರ ನನಗಿಂದು ಕಲಿಸಿತು ಎಂದುಕೊಂಡು ಅಲ್ಲಿಂದ ಹೊರನಡೆದರು. ಮಕ್ಕಳಿಗೆ ಇನ್ಯಾರನ್ನೋ ರೋಲ್ ಮಾಡೆಲ್ ಎಂದು ಬಿಂಬಿಸಿ ತೋರಿಸುವ ಬದಲು ತಂದೆ ತಾಯಿಗಳು ತಾವೇ ಆ ರೋಲ್ ಮಾಡೆಲ್ ಯಾಕಾಗಬಾರದು? ಇನ್ಯಾರನ್ನೋ ಬೆಸ್ಟ್ ಡ್ಯೂಮನ್ ಬೀಯಿಂಗ್ ಸೂಪರ್ ಸ್ಟಾರ್ ಅಂತ ತೋರಿಸೋ ಬದಲು ಮಕ್ಕಳ ಪಾಲಿಗೆ ತಾವೇ ಆ ಬೆಸ್ಟ್ ಡ್ಯೂಮನ್ ಬೀಯಿಂಗ್ ಸೂಪರ್ ಸ್ಟಾರ್ ಯಾಕಾಗಬಾರದು? ಸಾಧ್ಯ? ಅಸಾಧ್ಯ. ಹೆಸರಾಂತ ಶೂ ಕಂಪನಿಯೊಂದು ತಾನು ಹೊಸದಾಗಿ ಪ್ರಾರಂಭಿಸಲಿರುವ ಶಾಖೆಗಾಗಿ ಮಾರ್ಕೆಟಿಂಗ್ ಮಾಡಲು ಸೂಕ್ತ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಎಂಬ ಜಾಹೀರಾತನ್ನು ಹೊರಡಿಸಿತು. ಅದನ್ನು ನೋಡಿದ 2 ನಿರುದ್ಯೋಗಿ ಯುವಕರು ಅಲ್ಲಿಗೆ ಬಂದರು. ಕಂಪನಿಯ ಮಾಲೀಕ ಅವರಿಬ್ಬರನ್ನೂ ಕರೆದು, ನೀವಿಬ್ಬರೂ ಈಗ ನಾನು ಹೇಳುವ ಪ್ರದೇಶಕ್ಕೆ ಬೇರೆ ಬೇರೆಯಾಗಿ ಹೋಗಿ ಅಲ್ಲಿ ಸರ್ವೆ ಮಾಡಿ ನಮ್ಮ ವ್ಯಾಪಾರ ಪ್ರಾರಂಭಿಸಲು ಇರುವ ಸಾಧ್ಯಾಸಾಧ್ಯತೆಗಳ ಬಗ್ಗೆ ವರದಿ ನೀಡಿ. ಆಮೇಲೆ ನಿಮ್ಮ ಕೆಲಸದ ಬಗ್ಗೆ ತೀರ್ಮಾನಿಸುತ್ತೇನೆ ಎಂದು ಹೇಳಿ ಅವರಿಬ್ಬರಿಗೂ ಸರ್ವೆ ಮಾಡಬೇಕಾದ ಪ್ರದೇಶದ ಬಗ್ಗೆ ಮಾಹಿತಿ ನೀಡಿ ಕಳುಹಿಸಿದ. ಒಬ್ಬ ತಾನು ಹೋದ ಪ್ರದೇಶದಲ್ಲಿ ಯಾರೊಬ್ಬರೂ ಕಾಲಿಗೆ ಶೂ ಧರಿಸದಿರುವುದನ್ನು ಗಮನಿಸಿದ. ಎಲ್ಲರೂ ಚಪ್ಪಲಿ ಧರಿಸಿ ಓಡಾಡುತ್ತಿದ್ದರು. ಬರಿಗಾಲಿನಲ್ಲಿ ಓಡಾಡುತ್ತಿದ್ದವರು ಇದ್ದರು. ಏಕೆ ಯಾರೊಬ್ಬರೂ ಶೂ ಧರಿಸುತ್ತಿಲ್ಲ? ಬಹುಶಃ ಶೂ ಧರಿಸುವುದು ಇವರಿಗೆ ಇಷ್ಟವಿಲ್ಲವೋ, ಬೆಲೆ ಹೆಚ್ಚೆಂದು ಧರಿಸುವುದಿಲ್ಲವೋ, ಅಥವಾ ಅದರ ಅಗತ್ಯತೆ ಈ ಪ್ರದೇಶಕ್ಕೆ ಇಲ್ಲವೋ, ಅಥವಾ ಕಂಫರ್ಟ್ ಅಲ್ಲ ಎಂದು ಧರಿಸುತ್ತಿಲ್ಲವೋ? ಬಹುಶಃ ಈ ಕಾರಣಗಳಿಂದಲೇ ಇಲ್ಲಿ ಶೂ ಅಂಗಡಿ ತೆರೆಯಲು ಯಾರೂ ಮನಸ್ಸು ಮಾಡಿಲ್ಲವೋ ಏನೋ ಎಂದು ನಾನಾ ರೀತಿಯಲ್ಲಿ ಯೋಚಿಸಿ ಇಂತಹ ಪ್ರದೇಶದಲ್ಲಿ ಶೂ ಕಂಪನಿ ಪ್ರಾರಂಭಿಸುವುದು ವ್ಯರ್ಥ ಸಾಹಸವೇ ಆದೀತು ಎಂದು ವರದಿ ತಯಾರಿಸಿ ಶೂ ಕಂಪನಿಯ ಮಾಲೀಕನಿಗೆ ಒಪ್ಪಿಸಿದ. ವರದಿಯನ್ನು ಓದಿದ ಮಾಲೀಕ ಸಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತದೆ.
ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ದೋಷವನ್ನು ಕಂಡುಕೊಳ್ಳುತ್ತದೆ ಎಂಬ ಮಾತಿನಂತೆ ನಿನ್ನ ವರದಿಯಲ್ಲಿ ಒಂದಾದರೂ ಸಕಾರಾತ್ಮಕ ಅಂಶಗಳಿಲ್ಲವಲ್ಲ. ಎಲ್ಲ ನಕಾರಾತ್ಮಕ ಅಂಶಗಳೇ ಇವೆ. ಮೊದಲು ಸಕಾರಾತ್ಮಕವಾಗಿ ನೋಡುವುದನ್ನು ನೀನು ಅಭ್ಯಾಸ ಮಾಡಿಕೋ. ಆಗ ಬದುಕು ಹುಟ್ಟಿಕೊಳ್ಳುತ್ತದೆ, ಬೆಳೆಯುತ್ತದೆ. ಯಾರು ಸಕಾರಾತ್ಮಕವಾಗಿ ಯೋಚಿಸಿ ಅದನ್ನು ಕಾರ್ಯರೂಪಕ್ಕೆ ತರುತ್ತಾರೋ ಅವರಿಗೆ ಸೋಲಿರುವುದಿಲ್ಲ. ಆದರೆ ನಕಾರಾತ್ಮಕವಾಗಿ ಯೋಚಿಸುವ ನಿರಾಶವಾದಿ ಕೆಲಸ ಪ್ರಾರಂಭಿಸುವುದಕ್ಕಿಂತ ಮೊದಲೇ ಸೋತಿರುತ್ತಾನೆ. ನೀನು ಈ ಗುಂಪಿಗೆ ಸೇರಿದವನಾಗಿರುವುದರಿಂದ ನಿನಗೆ ಹೇಗೆ ತಾನೇ ಕೆಲಸ ಕೊಡಲಿ? ನೀನಿನ್ನು ಹೋಗಬಹುದು ಎಂದ. ಅವನು ಹೋದ ಮೇಲೆ ಮತ್ತೊಬ್ಬನನ್ನು ಒಳಗೆ ಕರೆದ. ಅವನು ಕೊಟ್ಟ ವರದಿಯಲ್ಲಿ, ಸರ್, ಈ ಪ್ರದೇಶದಲ್ಲಿ ಯಾರೊಬ್ಬರೂ ಕಾಲಿಗೆ ಶೂ ಧರಿಸುವುದಿಲ್ಲ. ಅಂದ ಮೇಲೆ ಶೂ ಮಾರಾಟ ಮಳಿಗೆ ಪ್ರಾರಂಭಿಸಲು ಇದು ಒಳ್ಳೆಯ ಅವಕಾಶ. ಇಲ್ಲಿ ಏನಿಲ್ಲವೋ ಅಲ್ಲೇ ಏನನ್ನಾದರೂ ಪ್ರಾರಂಭಿಸಬೇಕು. ಅದಕ್ಕೂ ಮೊದಲು ಅಲ್ಲಿಯ ಜನರಿಗೆ ಶೂ ಧರಿಸುವುದರಿಂದ ಆಗುವ ಅನುಕೂಲಗಳ ಬಗ್ಗೆ ಅರಿವು ಮೂಡಿಸಬೇಕು. ನಿತ್ಯ ಬಳಕೆಯ ಶೂಗಳ ಜೊತೆಗೆ ಮಲೆನಾಡು ಪ್ರದೇಶವಾಗಿರುವುದರಿಂದ ಮಳೆಗಾಲದಲ್ಲಿ ಧರಿಸುವ ಶೂಗಳ ಮಾರಾಟಕ್ಕೂ ಇಲ್ಲಿ ಒಳ್ಳೆಯ ಅವಕಾಶವಿದೆ ಎಂದು ಬರೆದಿದ್ದ. ವರದಿ ಓದಿದ ಮಾಲೀಕ, ಬೇಷ್, ನಿನ್ನ ವರದಿಯಲ್ಲಿರುವ ಸಕಾರಾತ್ಮಕ ಅಂಶಗಳನ್ನು ಓದಿ ನನಗೆ ಬಹಳ ಸಂತಸವಾಗಿದೆ. ಇಂತಹ ಮನೋಭಾವವಿರುವವರು ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಬಲ್ಲರು ಎಂಬ ನಂಬಿಕೆ ನನಗಿದೆ. ನೀನು ನಾಳೆಯಿಂದಲೇ ಕೆಲಸಕ್ಕೆ ಬರಬಹುದು ಎಂದು ಹೇಳಿದ. ಅವಕಾಶಗಳು ಬಂದೊದಗಿದಾಗ ಆಶಾವಾದಿಯಾಗಿ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಅದಕ್ಕಾಗಿಯೇ ಕಾಯುತ್ತಿರುವ ಮತ್ತೊಬ್ಬ ವ್ಯಕ್ತಿ ಅದನ್ನು ತನ್ನದಾಗಿಸಿಕೊಂಡು ಗೆಲುವಿನ ಮೆಟ್ಟಿಲನ್ನು ಹತ್ತುತ್ತಾನೆ. ಪಾಸಿಟಿವ್ ಮನಸ್ಸು ಎಲ್ಲದರಲ್ಲಿಯೂ ಅವಕಾಶವನ್ನೇ ಹುಡುಕುತ್ತದೆ. ನೆಗೆಟಿವ್ ಮನಸ್ಸು ಎಲ್ಲದರಲ್ಲೂ ತಪ್ಪನ್ನು ಹುಡುಕುತ್ತದೆ. ಮನೋಭಾವ ಸಕಾರಾತ್ಮಕವಾಗಿದ್ದರೆ ಮುಂದಿನ ದಾರಿ ಹೊಳೆಯುತ್ತದೆ. ಯಶಸ್ಸು ನಮ್ಮದಾಗುತ್ತದೆ.